ಎಲ್ಲಿ ನೋಡಿದ್ರು ಬರೀ ಬೊಂಬ್ಗಳೇ ಕಾಣಿಸ್ತಿದೆ. ಮೇಲೆ ಕೆಳಗಡೆ ಇಲ್ಲಿ ಪಿಲ್ಲರ್ಗಳಲ್ಲೂ AC ಡಕ್ಟಲ್ಲೂ ಗುರು ಡಸ್ಟ್ಬಿನ್ಗೂ ಬೊಂಬೆ ಯೂಸ್ ಮಾಡಿದ್ದಾರೆ. ನಿಮಗೆ ನೆಕ್ಸ್ಟ್ ಕಾಣಿಸ್ತಿದೆ ಬ್ಯೂಟಿಫುಲ್ ವಾಟರ್ ಫಾಲ್ ನೋಡಿ. ಇನ್ನೂ 5:30 ಸೊ ಬಿಜಾನ್ ಟೈಮ್ ಇದೆ. ಸೊ ಇಲ್ಲಿ ಲಾಂಜ್ ಹೋಗೋ ಎಂಟ್ರೆನ್ಸ್ ಇದು. ಸೊ ಲಾಂಜ್ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಅಣ್ಣ ಏನು ಮಾಡ್ತಿದ್ದಾರೆ. ದೋಸೆ ಗುರು, 2 ಕಾಯಿನ್ ಪರೋಟ, ಬೇಯಿಸಿರೋ ಆಲೂಗಡ್ಡೆ ಸಾಗು ಆ್ಯಂಡ್ ಆರೆಂಜ್ ಜ್ಯೂಸು. ಬದನೆಕಾಯಿ ಎಲ್ಲ ಹಂಗಂಗೆ ಇವೆ. ನೋಡ್ತಾ ನೋಡ್ತಾ ನಮ್ಮ ಬಸ್ ಬಂದೇ ಬಿಡ್ತು ಗುರು. ನಡೀರಿ ಹತ್ಕೊಂಡು ಹೋಗೋಣ. ಜೈ ಆಂಜನೇಯ. ಗುರು, ಒಂದು ದೇಶ ಆಗಲಿ ಅಥವಾ ಒಂದು ರಾಜ್ಯ ಆಗಲಿ ಅದರ ಏರ್ಪೋರ್ಟು ತುಂಬ ಮುಖ್ಯ ಆಗುತ್ತೆ. ಯಾಕೆ ಅಂದರೆ ಬೇರೆ ದೇಶದಿಂದ ಬರೋರು ನಮ್ಮ ದೇಶದ ಬಗ್ಗೆ ಇಂಟರ್ನೆಟ್ಟಲ್ಲಿ ಏನು ಬೇಕಾದರೂ ನೋಡ್ಕೊಂಡು ಬಂದಿರ್ಬೋದು, ಆದರೆ ಅವರಿಗೆ ಫಸ್ಟ್ ಇಂಪ್ರೆಷನ್ ಅಂತ ಕೊಡೋದೇ ನಮ್ಮ ಏರ್ಪೋರ್ಟ್ಗಳು. ಅದೇ ರೀತಿ ಯುನೆಸ್ಕೋ ಅವರು ನಮ್ಮ ಬೆಂಗಳೂರು ಏರ್ಪೋರ್ಟ್ನ ಟರ್ಮಿನಲ್ 2ಗೆ ವರ್ಲ್ಡ್ಸ್ ಮೋಸ್ಟ್ ಬ್ಯೂಟಿಫುಲ್ ಏರ್ಪೋರ್ಟ್ ಅಂತ ಯಾಕೆ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋಲಿ ನೋಡೋಣ ಬನ್ನಿ. ಏನು ಗುರು ಇದು, ಫುಲ್ LED ಸ್ಕ್ರೀನ್ ಹಾಕ್ಬಿಟ್ಟಿದ್ದಾರೆ ಎಂಟ್ರೆನ್ಸಲ್ಲೇ. ಅದರಲ್ಲಿ ಬರೀ ಗಿಡ ಮರಗಳ ಫೋಟೋಸೇ ಇದೆ. ಏರ್ಪೋರ್ಟ್ ಒಳಗಡೆ ಬರ್ತಿರೋ ಹಾಗೆ ಫಸ್ಟ್ ನಿಮಗೆ ಕಾಣಿಸೋದೆ ಈ ಗರುಡದೇವರ ವಿಗ್ರಹ ನೋಡಿ. ತುಂಬ ಹಳೇದು ಅನ್ಸುತ್ತೆ ಗುರು ನೋಡಿದ್ರೆ. ಏನು ಸಖತ್ತಾಗಿದೆ ಗುರು ಏರ್ಪೋರ್ಟ್ ಇದು. ಎಲ್ಲಿ ನೋಡಿದ್ರು ಬರೀ ಬೊಂಬ್ಗಳೇ ಕಾಣಿಸ್ತಿದೆ. ಮೇಲೆ ಕೆಳಗಡೆ ಇಲ್ಲಿ ಪಿಲ್ಲರ್ಗಳಲ್ಲೂ AC ಡಕ್ಟಲ್ಲೂ ಗುರು ಡಸ್ಟ್ಬಿನ್ಗೂ ಬೊಂಬೆ ಯೂಸ್ ಮಾಡಿದ್ದಾರೆ ನೋಡಿ. ಇಲ್ಲಿ ಪಿಲ್ಲರ್ಸು ಕಬ್ಬಣ, ಔಟರ್ ಕವರ್ ಬೊಂಬು ನೋಡಿ. AC ಡಕ್ಟ್ ಇದು. ಯೂಶಲಿ ACಗೆ ಮೇಲ್ಗಡೆಯಿಂದ ಕನೆಕ್ಷನ್ ಕೊಟ್ಟಿರ್ತಾರೆ. ಮೋಸ್ಟ್ಲಿ ಇದಕ್ಕೆ ಅಂಡರ್ಗ್ರೌಂಡಿಂದ ಕೊಟ್ಟಿದ್ದಾರೋ ಏನೋ. ಗಾಳಿ ಮಾತ್ರ ಸಖತ್ತಾಗಿ ಬರ್ತಾ ಇದೆ. ಔಟರ್ ಲೇಯರ್ ನೋಡಿ ಬೊಂಬದು. ಗುರು ಡಸ್ಟ್ಬಿನ್ಗೆ ಔಟರ್ ಲೇಯರ್ ಬೊಂಬ್ ಹಾಕ್ಬಿಟ್ಟಿದ್ದಾರೆ ನೋಡಿ. ಇದೆಲ್ಲ ಚೆಕ್ ಇನ್ ಕೌಂಟರ್ಸು, ಫುಲ್ ಅಡ್ವಾನ್ಸ್ಡ್ ಆಗಿದೆ ಗುರು. ಇಲ್ಲಿ ಸೆಲ್ಫ್ ಚೆಕ್ ಇನ್ ಕೂಡ ಮಾಡ್ಕೋಬೋದು. ಆಚೆ ಕಡೆನೂ ನಿಮಗೆ ಬೋರ್ಡಿಂಗ್ ಪಾಸ್ ಪ್ರಿಂಟ್ ತಗೊಳ್ಳೋಕ್ಕೆ ಮಿಷಿನ್ಸ್ ಇಟ್ಟಿದ್ದಾರೆ ಗುರು. ಇಲ್ಲಿ ಸಿಕ್ಕಾಬಟ್ಟೆ ಅಡ್ವಾನ್ಸ್ಡ್ ಆಗಿದೆ ಇಲ್ಲಿ ಏರ್ಪೋರ್ಟ್ ಮಾತ್ರ. ಮೇಲ್ಗಡೆ ಹ್ಯಾಂಗ್ ಮಾಡಿದಾರಲ್ಲ ಅದೆಲ್ಲ ಒರಿಜಿನಲ್ ಗಿಡಗಳು ಗುರು. ಸಖತ್ ಕಷ್ಟ ಆ ಥರ ಮಾಡೋದು. ಗಿಡಗಳ ಮಧ್ಯೆ ರೆಡ್ ಕಲರ್ ಲೈಟ್ ಇದೆ, ನಿಮಗೆ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಅದೆಲ್ಲ ಸೆನ್ಸರ್ಗಳು ಆ್ಯಕ್ಚುಲಿ. ಏನು ಅದರಿಂದ ಯೂಸ್ ಅಂದರೆ ಅದರಲ್ಲಿ ಟೈಮ್ ಫಿಕ್ಸ್ ಮಾಡಿರ್ತಾರೆ. ಆ ಟೈಮ್ಗೆ ಕರೆಕ್ಟಾಗಿ ಗಿಡಗಳಿಗೆ ಆಟೋಮೆಟಿಕ್ಕಾಗಿ ನೀರು ಹೋಗುತ್ತೆ ಗುರು. ಯಾರೇನು ಅಲ್ಲಿ ಹೋಗಿ ನೀರು ಹಾಕ್ಬೇಕು ಅನ್ನೋದೆಲ್ಲ ಏನೂ ಇಲ್ಲ, ಆಟೋಮೆಟಿಕ್ಕಾಗಿ ನೀರು ಹೊಟ್ಟೋಗುತ್ತೆ ಅಲ್ಲಿಗೆ. ಎಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾರೆ ಅಲ್ವಾ. ಇಲ್ಲಿ ನೋಡಿ ನೋಡಿ, ಇಲ್ಲೇ ಈ ಕಡೆನೂ ಗಿಡ, ಆ ಕಡೆನೂ ಗಿಡ, ಎಲ್ಲಿ ನೋಡಿದ್ರು ಗಿಡಗಳು. ಅಲ್ಲಿ ನೋಡಿ ಮೇಲ್ಗಡೆನೂ ಗಿಡಗಳಿವೆ. ಯಾವುದೋ ಬೇರೆ ಲೋಕಕ್ಕೆ ಬಂದ್ಬಿಟ್ಟಿದ್ದೀವಿ ಅನ್ನೋ ಅನಿಸ್ತಾ ಇದೆ. ಇಲ್ಲಿ ಸೆಕ್ಯೂರಿಟಿ ಚೆಕ್ ಇದೆ. ಸೆಕ್ಯೂರಿಟಿ ಚೆಕ್ ಆದ್ಮೇಲೆ ಸಿಗೋಣ. ಸೆಕ್ಯೂರಿಟಿ ಚೆಕ್ ಇಲ್ಲಿ ಆಗ್ತಿರೋ ಹಂಗೆ ನಿಮಗೆ ನೆಕ್ಸ್ಟ್ ಕಾಣಿಸ್ತಿದೆ ಈ ಬ್ಯೂಟಿಫುಲ್ ವಾಟರ್ ಫಾಲ್ ನೋಡಿ. ಏನು ಮೆಜೆಸ್ಟಿಕ್ ಆಗಿ ಸಾಕಾಗಿದೆ ಗುರು. ವಾವ್. ಅಲ್ಲಿಂದ ಈ ಕಡೆ ಲೆಫ್ಟಿಗೆ ಬಂದರೆ ನೋಡಿ ಇಲ್ಲಿ ವಿಗ್ರಹಗಳಿದೆ. ಇಲ್ಲಿ ಗಣೇಶ, ಬುದ್ಧ, ಆಂಜನೇಯ, ಎಷ್ಟೊಂದು, ರಾಮ, ವಿಷ್ಣು, ಎಲ್ಲ ವಿಗ್ರಹಗಳು ಎಲ್ಲ ಹಳೇ ಕಾಲದ ಅನ್ಸುತ್ತೆ. ಇದು ನೋಡಿ ಆಂಜನೇಯನ ವಿಗ್ರಹ 20th ಸೆಂಚುರಿದು. ಓಕೆ 20th. ಇದು ನೋಡಿ ಇದು ರಾಮನ ವಿಗ್ರಹ 17th ಸೆಂಚುರಿದು. ಚಂದ್ರಶೇಖರ ಅಂತ ವಿಗ್ರಹ 11th ಸೆಂಚುರಿದು. ಶಿವನ ವಿಗ್ರಹ ಇದು. ಶ್ರೀದೇವಿ 14th ಸೆಂಚುರಿ ವಿಗ್ರಹ ಇದಂತೂ. ಇಳಿತಿರಂಗೆ ಇಲ್ಲಿ ನೋಡಿದ್ದೀವಿ ಫುಲ್ಲು ಮರಗಳು. ಎಷ್ಟೋ ವರ್ಷಗಳಿಂದ ದುಬೈ ಏರ್ಪೋರ್ಟ್ ಚೆನ್ನಾಗಿದೆ, ಅಮೇರಿಕಾ ಏರ್ಪೋರ್ಟ್ ಚೆನ್ನಾಗಿದೆ, ಸಿಂಗಾಪುರ್ ಏರ್ಪೋರ್ಟ್ ಚೆನ್ನಾಗಿದೆ, ಇಲ್ಲ ಹೀತ್ರೂ ಏರ್ಪೋರ್ಟ್ ಚೆನ್ನಾಗಿದೆ ಅಂತ ನಾವೆಲ್ಲ ಮಾತಾಡ್ತಿದ್ವು. ಬಟ್ ನಮ್ಮ ಬೆಂಗಳೂರು ಏರ್ಪೋರ್ಟು ಸಾಕತ್ತಾಗಿದೆ ಅನ್ನೋದ್ರಲ್ಲಿ ಇದ್ರ ಡೌಟೇ ಇಲ್ಲ. ಆಲ್ಮೋಸ್ಟ್ 5,000 ಕೋಟಿ ಖರ್ಚು ಮಾಡಿ ಏರ್ಪೋರ್ಟ್ನ ಬಿಲ್ಡ್ ಮಾಡಿರೋದು. ಸೊ ಆ್ಯನ್ಯುವಲಿ ಅಂದರೆ ಒಂದು ವರ್ಷಕ್ಕೆ 2.5 ಕೋಟಿ ಜನ ಟ್ರಾವೆಲ್ ಮಾಡ್ಬೋದಂತೆ. ಅಷ್ಟು ದೊಡ್ಡದಾಗಿದೆ ನಮ್ಮ ಬೆಂಗಳೂರು ಟರ್ಮಿನಲ್ 2 ಏರ್ಪೋರ್ಟು.
ಏನು ಗುರು ಡಿಸೈನ್ ಇದು, ಗ್ಲಾಸ್ ಅನ್ಸುತ್ತೆ, ಸಾಕಾಗಿದೆ. ಸೊ ನನ್ನ ಫ್ಲೈಟ್ ಇರೋದು 7:45ಗೆ, ಇವಾಗ ಇನ್ನೂ 5:15. ಸೊ ಬಿಜಾನ್ ಟೈಮ್ ಇದೆ. ಸೊ ಇಲ್ಲಿ ಲಾಂಜ್ ಹೋಗೋ ಎಂಟ್ರೆನ್ಸ್ ಇದು. ಸೊ ಲಾಂಜ್ ಹೋಗೋಣ ಬನ್ನಿ. ಎಲಿಜಿಬಲ್ ಕ್ರೆಡಿಟ್ ಕಾರ್ಡ್ಸ್ ಇದ್ದು ಫ್ಲೈಟ್ ಬೋರ್ಡ್ ಮಾಡೋದಕ್ಕೆ ಇನ್ನೂ ಟೈಮ್ ಇದೆ ಅಂತಂದರೆ ಆರಾಮಾಗಿ ಬಂದಿಲ್ಲಿ ಲಾಂಜಲ್ಲಿ ಊಟ ತಿಂಡಿ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರ್ಬೋದು. ಇದು ನಾನು ಬಂದಿದ್ದೀನಿ. ಸೊ ನೋಡಿದ್ದು ₹2 ಚಾರ್ಜ್ ಮಾಡ್ತಾರೆ, ಅದಕ್ಕೆ ₹2 ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಆರಾಮಾಗಿ ಇಲ್ಲಿ ಎಂಜಾಯ್ ಮಾಡ್ಬೋದು. ಒಳಗೆ ಹೋಗೋಣ ಬನ್ನಿ. ಮೇಲ್ಗಡೆ ಲಾಂಜಿಗೆ ಬಂದಿದ್ದೀನಿ. ಇಲ್ಲಿಂದ ವ್ಯೂ ನೋಡಿ ಹೇಗಿದೆ. ಏರ್ಪೋರ್ಟ್ಗೆ ಎಂಟ್ರಿ ಆಗ್ತೀವಲ್ಲ, ಅದು ಆ್ಯಕ್ಚುಲಿ 3rd ಫ್ಲೋರ್ ಅಂತೆ ಗುರು. ನನಗೂ ಇವಾಗಲೇ ಗೊತ್ತಾಗಿದ್ದದು. ನೋಡಿ ಇಲ್ಲಿ ಕೆಳಗಡೆ ಓಡಾಡ್ತಿದ್ದಾರಲ್ಲ, ಅದು ಆ್ಯಕ್ಚುಲಿ 3rd ಫ್ಲೋರ್. ಅದು ಲಾಂಜ್ ಇರೋದು 4th ಫ್ಲೋರಲ್ಲಿ. ದೂರದಲ್ಲಿ ಅಲ್ಲಿ ಕಾಣಿಸ್ತಿದಾರಲ್ಲ ಜನ ಎಲ್ಲ ಓಡಾಡ್ತಿರೋದು, ಅಲ್ಲೇ ಬೊಫೆ ಇರೋದು. ಅಲ್ಲಿ ಹೋಗೋದು, ಪ್ಲೇಟ್ಗೆ ಏನೇನು ಬೇಕೋ ಎಲ್ಲ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇರೋದು ಅಷ್ಟೇ. ಎಲ್ಲ ಫ್ರೀ ಫ್ರೀ. ಬನ್ನಿ ಹೋಗೋಣ ಬೇಗ. ಇಂಟೀರಿಯರ್ಸ್ ನೋಡುಗರು ಲಾಂಜ್ದು ಏನು ಸಕ್ಕತ್ತಾಗಿದೆ. ಅದು ಆಮ್ಲೆಟ್ ಸೆಕ್ಷನ್. ಅದು ಇಲ್ಲಿ ನೋಡಿ ಸಾಂಬಾರಿದೆ. ಇಲ್ಲಿ ನೋಡಿ ಅಣ್ಣ ಏನು ಮಾಡ್ತಿದ್ದಾರೆ, ದೋಸೆ ಗುರು. ಪ್ಲೈನ್ ದೋಸೆ ಆ್ಯಂಡ್ ಮೈಸೂರು ಮಸಾಲೆ ದೋಸೆ ಮಾಡ್ತಾ ಇದ್ದಾರೆ. ಅಲ್ಲಿ 2 ಟೈಪ್ಸ್ ಆಫ್ ಚಟ್ನಿ ಇದೆ, ರೆಡ್ ಚಟ್ನಿ ಆ್ಯಂಡ್ ವೈಟ್ ಚಟ್ನಿ. ಇದೇನೋ ಪೈನಾಪಲ್ ಕರಿ ಅಂತ ಗುರು. ಈ ಬಾಕ್ಸಲ್ಲಿ ಇಡ್ಲಿ ಇದೆ, ಇದು ಕಾಯಿನ್ ಪರೋಟ, ಆಲೂಗಡ್ಡೆ ಸಾಗು, ದಾಲ್ ಕಿಚಡಿ, ಉಪ್ಪಿಟ್ಟು, ಅವಲಕ್ಕಿ, ಬೆಂದಿರೋ ಆಲೂಗಡ್ಡೆ. ಇದು ನಾನ್ ವೆಜ್, ನಮಗಲ್ಲ. ಇದು ಆರೆಂಜ್ ಜ್ಯೂಸು ಮತ್ತು ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಗುರು. ಇದು ಪಂಪ್ಕಿನ್ ಸೀಡ್ಸು, ಫ್ಲ್ಯಾಕ್ ಸೀಡ್ಸು, ಚಿಯಾ ಸೀಡ್ಸು, ದ್ರಾಕ್ಷಿ, ಬಾದಾಮಿ, ಗೋಡಂಬಿ. ಅಲ್ಲಿ ಇಲ್ಲಿ ಚಾಕೋಸು ಮತ್ತು ಕಾರ್ನ್ಫ್ಲೆಕ್ಸ್ ಇದೆ. ಇಲ್ಲಿ ಫುಲ್ಲು ಕೇಕ್ಗಳಿದೆ. ಇಲ್ಲಿ ಕುಡಿಯೋಕೆ ನೀರಿದೆ. ಇದು ಫೇವ್ರೇಟ್ ನಮ್ಮ ಹಟ್ಟಿ ಕಾಫಿ ಅವರ ಕಾಫಿ ಮಿಷಿನ್ ಇದೆ ನೋಡಿ. ಇಲ್ಲಿ ನೋಡಿ 3 ಟೈಪ್ಸ್ ಆಫ್ ಯೋಗರ್ಟ್ ಇದೆ, ಹಣ್ಣುಗಳಿದೆ, ಪಾಯಸ ಇದೆ, ಮೊಳಕೆ ಕಟ್ಟಿದ ಕಾಳುಗಳಿದೆ. ನೋಡಿ ಇಲ್ಲಿಟ್ಟಿರೋದೆಲ್ಲ ಸಲಾಡ್ಸ್ಗೆ ಬೇರೆ ಬೇರೆ ಡ್ರೆಸ್ಸಿಂಗ್ಸ್. ಇದು ಇಷ್ಟಿದೆ ಲಾಂಜಲ್ಲಿ. ಸೊ ಇದೆಲ್ಲ ಅನ್ಲಿಮಿಟೆಡು, ಎಷ್ಟು ಬೇಕಾದರೂ ತಿನ್ಬೋದು. ನಾನು ತೊಗೊಂಬಂದಿದ್ದೀನಿ 2 ಕಾಯಿನ್ ಪರೋಟ, ಬೇಯಿಸಿರೋ ಆಲೂಗಡ್ಡೆ ಸಾಗು ಆ್ಯಂಡ್ ಆರೆಂಜ್ ಜ್ಯೂಸು. ಬನ್ನಿ ಫಸ್ಟು ಬ್ಯಾಟಿಂಗ್ ಮಾಡೋಣ. ಪರೋಟ ಸಿಕ್ಕಾಪಟ್ಟೆ ಗಟ್ಟಿ ಇದೆ ಗುರು, ಎಳಿಬೇಕು ಹಾಕೊಂಡು ರಬ್ಬರ್ ಇದ್ದಂಗಿದೆ. ಕಾಯಿನ್ ಪರೋಟ ವಿತ್ ಬಾಂಬೆ ಸಾಗು. ಉಪಕಾರ ಏನೂ ಇಲ್ಲ. ಓಕೆ, ಆಲೂಗಡ್ಡೆ ಸಿಪ್ಪೆನೂ ಹಾಕ್ಬಿಟ್ಟಿದ್ದಾರೆ ಹಂಗೆ, ಅದು ಬೇರೆ ತೆಗೆಯೋದು ಒಂದು ಕೆಲಸ. ಆಲೂಗಡ್ಡೆ ಫ್ರೈಡ್ ವಿತ್ ಮಸಾಲಾಸ್ ಅಂತೆ. ಬದನೆಕಾಯಿ ಎಲ್ಲ ಹಂಗಂಗೆ ಇವೆ, ಏನೂ ಇಲ್ಲ ಅದರಲ್ಲಿ. ಉಪ್ಪು ಇಲ್ಲ, ಖಾರನೂ ಇಲ್ಲ. ನಾನು ಬೇರೆ ಸಿಕ್ಕಾಪಟ್ಟೆ ಹಾಕೊಂಬಂದ್ಬಿಟ್ಟೆ. ಫಸ್ಟ್ ರೌಂಡಲ್ಲಿ 2 ಕಾಯಿನ್ ಪರೋಟ ಜೊತೆಗೆ ಆಲೂಗಡ್ಡೆ ಸಾಗು ಆಯಿತು. ಸೆಕೆಂಡ್ ರೌಂಡಲ್ಲಿ ಸೆಕೆಂಡ್ ರೌಂಡ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಅವಲಕ್ಕಿ, ಇಡ್ಲಿ, ಚಟ್ನಿ ಸೂಪರಾಗಿತ್ತು. ಚಟ್ನಿ ಅಂತೂ ಸೂಪರಾಗಿತ್ತು. ಇಡ್ಲಿಗೆ ಅವಲಕ್ಕಿಗೆ ಸಾಕಾಗಿ ಮ್ಯಾಚ್ ಆಗ್ತಿತ್ತು, ಒಳ್ಳೆ ಕಾಂಬಿನೇಷನ್ನು. ಸೊ ಫೈನಲ್ ಆಗಿ ನಮ್ಮ ಹಟ್ಟಿ ಕಾಫಿ ಅವ್ರದ್ದು ಫಿಲ್ಟರ್ ಕಾಫಿ ಮಿಷನ್ ಇಟ್ಟಿದ್ದಾರೆ ಇಲ್ಲಿ, ಹಟ್ಟಿ ಕಾಫಿ ಅವ್ರದ್ದು. ಸೊ ಹಟ್ಟಿ ಕಾಫಿ ಅವ್ರದ್ದು ಫಿಲ್ಟರ್ ಕಾಫಿ ಕುಡಿದು ಇಲ್ಲಿಂದ ಹೊರಡೋಣ. ಇದು ಕುಡಿಯೋ ಮೇಲಿದ್ದು 2 ನಲ್ಲಿ ಇಟ್ಟಿದ್ದಾರೆ. ಕೆಳಗಡೆ ಇಲ್ಲಿ ಬಟನ್ ಇರುತ್ತೆ, ಗೊತ್ತಿದ್ರೆ ನೋಡಿ ಮೇಲೆ. ಜಾಸ್ತಿ ಪ್ರೆಷರ್ ಕೊಟ್ಟರೆ ಅದು ಮೇಲೆ ಹೋಗುತ್ತೆ, ಕಮ್ಮಿ ಪ್ರೆಷರ್ ಕೊಟ್ಟರೆ ಕಮ್ಮಿ ಬರುತ್ತೆ. ಸೊ ಇದು ಯೂಶಲಿ ಖಾಲಿ ಬಾಟ್ಲುಗಳು ತೊಗೊಂಬಂದು ಇಲ್ಲಿ ತುಂಬಿಸ್ಕೊಂಡು ಆರಾಮಾಗಿ ಹೋಗ್ಬೋದು. ನಂದಿರೋದು 7:45 ಫ್ಲೈಟು. ಸೊ ಅಲ್ಲಿದೆ, ಇಲ್ಲಿ 7:45 ಕರೆಕ್ಟ್ ಆನ್ ಟೈಮ್ ಹೊರಡುತ್ತೆ. ಜೈಪುರು D11 ಗೇಟು. ಹೈದ್ರಾಬಾದ್ಗೆ ಹೋಗಿ ಅಲ್ಲಿಂದ ಹೋಗುತ್ತೆ ಅದು ಜೈಪುರ್ಗೆ. ಬೋರ್ಡಿಂಗ್ ಆಗ್ತಾಯಿದೆ ಇವಾಗ, ಫ್ಲೈಟ್ ಒಳಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ನಮಸ್ತೆ.
ವೆಲ್ಕಮ್ ಟು ಜೈಪುರ್ ಏರ್ಪೋರ್ಟ್.